ಬಸ್ ಅಪಘಾತದಲ್ಲಿ ಗಾಯಗೊಂಡವರಿಗೆ ತಕ್ಷಣ ಸರ್ಕಾರ ಚಿಕಿತ್ಸೆಗೆ ಪರಿಹಾರ ಘೋಷಿಸಬೇಕೆಂದು ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಬಿಟಿ ಚಂದ್ರಶೇಖರ್ ಅವರು ಆಗ್ರಹಿಸಿದರು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಸಮೀಪದ ದೊಡ್ಡೂರು ಶಿಗ್ಲಿ ಮಧ್ಯದ ರಸ್ತೆಯಲ್ಲಿ ಶುಕ್ರವಾರ ಸಂಜೆ ನಡೆದ ಬಸ್ ಅಪಘಾತದಲ್ಲಿ ಗಾಯಗೊಂಡು ಗದಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವಿದ್ಯಾರ್ಥಿಗಳ, ವೃದ್ಧರ, ಮಹಿಳೆಯರ ಆರೋಗ್ಯವನ್ನು ವಿಚಾರಿಸಿದ ಅವರು, ಸಾರಿಗೆ ಇಲಾಖೆಯ ಸಚಿವರು ತಾಲೂಕಿನಲ್ಲಿ ತುಕ್ಕು ಹಿಡಿದಿರುವ ಬಸ್ಸುಗಳನ್ನು ಬಿಡದೆ ಪ್ರಯಾಣಿಕರ ಸುರಕ್ಷತೆಗೆ ಹೊಸ ಬಸ್ಸುಗಳನ್ನು ಬಿಡಬೇಕು ಹಾಗೂ ಶಿರಹಟ್ಟಿ ತಾಲೂಕಿನಲ್ಲಿ ಹದಗೆಟ್ಟಿರುವ ಎಲ್ಲ ರಸ್ತೆಗಳನ್ನು ಲೋಕೋಪಯೋಗಿ ಸಚಿವರು ಹೆಚ್ಚು ಅನುದಾನ ನೀಡುವ ಮೂಲಕ ಅಭಿವೃದ್ಧಿಪಡಿಸಬೇಕು ಹಾಗೂ ಶಿರಹಟ್ಟಿ ತಾಲೂಕಿನ ಮಜ್ಜೂರು ಗ್ರಾಮ ಕಚೇರಿಯ ಮೇಲೆ ಹರಿದ ರಾಷ್ಟ್ರಧ್ವಜ ಹಾರಿಸಿ ನಿರ್ಲಕ್ಷ್ಯ ತೋರಿದ ಪಿಡಿಒ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರು 2008 ಬಡವರ ಕಲ್ಯಾಣೋತ್ಸವ ನೆರವೇರಿಸಿದ ಕಲ್ಯಾಣ ಪುರುಷ ಬಿಟಿ ಚಂದ್ರಶೇಖರ್ ಅವರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ವರದಿ ವೀರಣ್ಣ ಹಟ್ಪದ, ಎನ್ಕೆಎಸ್ ಟಿವಿ 4 ಲಕ್ಷ್ಮೇಶ್ವರ. ನಮಸ್ಕಾರ ಬಂಧುಗಳೇ. ಶಿರಹಟ್ಟಿ ಕ್ಷೇತ್ರದಲ್ಲಿ ಸುತ್ತಮುತ್ತ ಇಡೀ ಕ್ಷೇತ್ರವನ್ನು ಒಳಗೊಂಡ್ರೆ ಕ್ಷೇತ್ರದಲ್ಲಿರುವಂಥ ಸುಭದ್ರ ಮಾರ್ಗಗಳು ಒಂದೂ ಇಲ್ಲ. ಆ ಮಾರ್ಗಗಳು ಹೇಗಾಗಿದೆ ಅಂದರೆ ಇವತ್ತು ಕೆಸರು ಗದ್ದೆಗಳಾಗಿದೆ, ಸ್ವಿಮ್ಮಿಂಗ್ ಪೂಲ್ಗಳಾಗಿದೆ. ಯಾರು ರೈತರಾಗಲಿ ಮತ್ತೊಬ್ಬರಾಗಲಿ ಮಾತಾಡಿದಾಗ ಈ ಸರ್ಕಾರಗಳು ಮತ್ತು ಅಧಿಕಾರಿಗಳು ಅವ್ರನ್ನ ಬೆದರಿಸುವಂಥ ಕೆಲಸಗಳು ಮಾಡ್ತಾರೆ. 2-3 ವರ್ಷದ ಹಿಂದೆ ದೊಡ್ಡೂರಿನಲ್ಲಿ ಒಂದು ಬಸ್ ನೀರಲ್ಲಿ ಕೊಚ್ಕೊಂಡು ಹೋದ್ರೂ ಕೂಡ ಬ್ರಿಡ್ಜ್ಗಳನ್ನು ಮಾಡಲಿಲ್ಲ. ಆಗ ಲಕ್ಷ್ಮೇಶ್ವರದಿಂದ ಬಾಲ್ಯವಸರವರೆಗೂ ಹೋಗುವಂಥ ರೋಡು ಯಾವ ಕಷ್ಟದಲ್ಲಿದೆ ಅಂತ ಹೇಳಿದ್ರೆ, ಎಸ್.ಸಿ ಕ್ಷೇತ್ರ ಹುಟ್ಟಿ 20 ವರ್ಷ ಆದರೂ ಕೂಡ ಅನುದಾನಗಳನ್ನು ಕರೆಕ್ಟಾಗಿ ಕೊಡದೆ ನಾವು ಓಡಾಡೋ ರೋಡುಗಳು, ರಸ್ತೆಗಳು ನ್ಯಾಯವಾಗಿಲ್ಲ. ನಿನ್ನೆ ನಿಮಗೆ ಗೊತ್ತಿದೆ, ದೊಡ್ಡೂರು ಮತ್ತು ಸಿಗ್ಲಿಯಿಂದ ಬರುವಂಥ ನಡು ರಸ್ತೆ ಒಳಗಡೆ ಅರ್ಧ ದಾರಿಲಿ ಬಸ್ಸು ಮರಕ್ಕೆ ಗುದ್ದಿ ಬಸ್ಸಿಗೆ ಬ್ರೇಕ್ಗಳಿಲ್ದಿರೋ ಒಂದು ಬಸ್ಗಳನ್ನು ಕೊಟ್ಟು ಈ ಡಿಪೋ ಮ್ಯಾನೇಜರ್ಗಳು, ಈ KSRTC ಅವರು ಫ್ರೀ ಬಸ್ಗಳನ್ನು ಕೊಟ್ಟು ನಿರ್ಲಕ್ಷ್ಯತೆಯನ್ನು ಮೆರೀತಿರುವಂಥದ್ದು. ಜೊತೆಗೆ ನಮ್ಮ ನಿನ್ನೆ ಏನು 25-30 ಜನ ಸ್ಕೂಲ್ ಮಕ್ಕಳು, ವೃದ್ಧರು, ವಯಸ್ಸಾದವರು, ಬಾಲ್ಯಾವಸರ ಗಂಟ ಹೋಗುವಂಥ ಮಕ್ಕಳು ಶಾಲೆಯಿಂದ ಬರಬೇಕಾದ್ರೆ ನಿನ್ನೆ ಆಗಿರುವಂಥ ಘಟನೆ ಅವರ ಮಕ್ಕಳ ಪುಣ್ಯ ಚೆನ್ನಾಗಿದೆ ಅಂತ ನಾವು ಭಾವಿಸ್ತೇವೆ. ಯಾಕಂದರೆ ಮಿಸ್ ಆಗಿದ್ರೆ, ಫೂಲ್ ಒಳಗಡೆ ಹೋಗಿದ್ದಿದ್ರೆ ಅಷ್ಟು ಜನನೂ ಕೂಡ ನಿನ್ನೆ 100-120 ಜನ ಕಳ್ಕೋಬೇಕಾಗಿತ್ತು. ಸುಭದ್ರತೆ ಬಸ್ಗಳನ್ನು ಬಿಡ್ತಾ ಇಲ್ಲ ನೀವು, ಹೋಗ್ಲಿ ಸುಭದ್ರತೆ ರೋಡ್ಗಳನ್ನು ಕೊಡ್ತಾ ಇಲ್ಲ ನೀವು. ಮತ್ತು ಯಾಕೆ ಸರ್ಕಾರಗಳು ಮಾಡ್ತೀರಿ? ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ಮಾನ್ಯ KSRTC ಸಚಿವರೇ, ಮಾನ್ಯ PWD ಸಚಿವರಾದ ಸತೀಶ್ ಜಾರಕಿಹೊಳಿ ಅಣ್ಣನವರೇ, ತಾವು ದಯಮಾಡಿ ಇಂಥ ಕಾರ್ಯಕ್ರಮಗಳನ್ನು ಬೇಗ ಎತ್ತೆಚ್ಚಿಕೊಳ್ಳಬೇಕು ನೀವು. ಯಾಕಂದರೆ ಮಾರ್ಗಗಳ ಸುರಕ್ಷತೆ ಒಂದು, ಬಸ್ಗಳ ನಿರ್ಲಕ್ಷ್ಯತೆ ಒಂದು. ನೀವು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ನೀವು ಇದೇ ಥರ ಮೆರೆದ್ರೆ ನಿಮಗೆ ಇದೇ ರೈತರು ಇಡೀ ರಾಜ್ಯದ ಏನು 136 ಸೀಟ್ಗಳನ್ನು ಕೊಟ್ಟಿದ್ದಾರೆ, 36 ಸೀಟ್ಗಳು ಕೂಡ ತಗೊಳ್ಳೋದಿಲ್ಲ. ನೀವು ಇದನ್ನು ಬರೆದಿಡ್ಕೋಬೇಕು ನೀವು. ಯಾಕಂದರೆ ಸತ್ಯವಾಗಲೂ ಹೇಳ್ತೇನೆ, ಇವತ್ತೇನು ನಿನ್ನೆ ಆಗಿರುವಂಥ ಘಟನೆ ಒಳಗಡೆ ಆ ಮಕ್ಕಳಿಗೆ ನ್ಯಾಯ ಸಿಗಲಿಲ್ಲ ಅಂದರೆ, ಆ ಮಕ್ಕಳಿಗೆ ಪರಿಹಾರ ಸಿಗಲಿಲ್ಲ ಅಂದರೆ, ಅಲ್ಲಿ ಯಾವುದೇ ಕಾರಣಕ್ಕೂ ರೋಡನ್ನು ತಡೆದು ದೊಡ್ಡ ಮಟ್ಟದ ಒಂದು ಸ್ಟ್ರೈಕನ್ನು ಮಾಡ್ತೀವಿ. ಇದು ನಿಮ್ಮ ಎಚ್ಚರಿಕೆ. ಜಿಲ್ಲಾಧಿಕಾರಿಗಳೇ, ನೀವು ದಯಮಾಡಿ ಈ ಕ್ಷೇತ್ರ ಬಗ್ಗೆ, ಶಿರಹಟ್ಟಿ ಕ್ಷೇತ್ರದ ಬಗ್ಗೆ ಅವಲೋಕನ ಮಾಡಬೇಕು. ನಿಮಗೆ ನಿನ್ನೆ ಕೂಡ ನಾನು ನಿಮಗೆ ಜಿಲ್ಲಾಧಿಕಾರಿಗಳಿಗೆ ಬಂದಿದೆಯೋ ಇಲ್ಲವೋ ಗೊತ್ತಿಲ್ಲ, ನಮ್ಮ ಮಜ್ಜೂರು ಪಂಚಾಯತಿ ಒಳಗಡೆ ನಮ್ಮ ರಾಷ್ಟ್ರ ಬಾವುಟವನ್ನು, ಹರಿದೋಗಿರೋ ಬಾವುಟವನ್ನು ಹಾಕಿದ್ದಾರೆ. ಎಂಥ ಭ್ರಷ್ಟ ಅಧಿಕಾರಿಗಳನ್ನು ನೀವು ಇಟ್ಕೊಂಡಿದ್ದೀರಿ, ಎಂಥ ಭ್ರಷ್ಟ ಆಡಳಿತಗಳನ್ನು ಮಾಡ್ತಾ ಇದ್ದೀರಿ ತಾವು. ನಿಜವಾಗ್ಲೂ ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ನಿನ್ನೆ ಯಾವ ವ್ಯಕ್ತಿ ಫ್ಲಾಗನ್ನು ಹರಿದೋಗಿರೋ ಫ್ಲಾಗನ್ನು ಆರಿಸ್ತಾನೆ, ಅದೊಂದು. ನಿನ್ನೆ ಬಸ್ಸು ಬ್ರೇಕ್ ಇಲ್ಲ ಅಂತ ಹೇಳ್ತಾರೆ. ಬ್ರೇಕ್ ಒಂದೇ ಅಲ್ಲ, ರೋಡ್ ಸರಿ ಇಲ್ಲ. ರೋಡ್ ಸರಿ ಇಲ್ಲದ ಕಾರಣ ಆಗಿರೋದು. PWD ಅವರಿಗೆ ಹಾಕಬೇಕು ಇದನ್ನ. ಅವ್ರ ಮೇಲೆ ನಾವು ಕೇಸನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಅವರು ಪರಿಹಾರ ಕೊಡಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ, ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ನಮಸ್ಕಾರ. ಏನ್ ಮಾಡ್ತೀಯಮ್ಮ ಈ ರಾಜಕಾರಣಿಗಳು, ಈ ಸರ್ಕಾರಗಳು ಬಸ್ಸಲ್ಲಿದ್ದಾವ ಏನೋ ಆಗೋದಿಲ್ಲ. ಆರಾಮ್ ಅನ್ಸುತ್ತೆ, ಆರಾಮಿರಿ.
ಇವರು ಟ್ರೀಟ್ಮೆಂಟ್ ನೀವು ಅಲ್ಲೇ ಬರೋದಾ? ನೀವು ಬಸ್ಸಲ್ಲಿ ಇದ್ರಮ್ಮ? ಹಲೋ, ಬ್ಲಡ್ ಡ್ರಾ ಮಾಡಿದ್ದೀರಾ? ನರ ಸಿಕ್ಕಲ್ಲ ಸಾಹೇಬ್ರೆ, ಇದಾಗಿ ಡಿಸ್ಟರ್ಬ್ ಆಗ್ಬಿಟ್ಟಿದ್ದಾರೆ. ಡಿಸ್ಟರ್ಬ್ ಆಗಿದೆ. ಎಷ್ಟನೇ ಕ್ಲಾಸ್ ಅವ? ನಿಧಾನ. ನೀರು ಕುಡಿಸಿ. ಆಯ್ತು.